ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶುರುವಾಗ್ತಾ ಇದೆ. ಇಂದು ಸಂಜೆ 6 ಗಂಟೆಗೆ ಶುರುವಾಗಲಿರುವ ಫಿನಾಲೆ ನೋಡಲು ಬಿಗ್ ಬಾಸ್ ಫ್ಯಾನ್ಸ್ ಕಾತುರರಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆಯ ಆರಂಭಕ್ಕೂ ಮುನ್ನವೇ ಓರ್ವ ಸ್ಪರ್ಧಿ ಮನೆಯಿಂದ ಔಟ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ. ಫಿನಾಲೆಗೆ ಹೋಗಬೇಕಾಗಿರುವ 5 ಜನರಲ್ಲಿ ಒಬ್ಬರು ಇವತ್ತು ಎಲಿಮಿನೇಟ್ ಆಗ್ತಾ ಇದ್ದಾರೆ. ಅವರು ರಜತ್ ಅಂತ ತಿಳಿದು ಬರ್ತಾ ಇದೆ. ಹಾಗಾದರೆ ಏನಿದು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಿನಾಲೆ ಆರಂಭವಾಗ್ತಾ ಇದ್ದಂತೆ ಒಬ್ಬ ಸ್ಪರ್ಧಿಯನ್ನು ಸುದೀಪ್ ಹೊರಗೆ ಕರೆಯಬಹುದು ಎಂದು ಹೇಳಲಾಗ್ತಾ ಇದೆ. ಕೆಲವು ವೋಟಿಂಗ್ಗಳ ಮೂಲ ಪ್ರಕಾರ ಹನುಮಂತ ಅತಿ ಹೆಚ್ಚು ಮತಗಳನ್ನು ಪಡೆದಿದ್ದಾನೆ. ಉಗ್ರ ಮಂಜು 2ನೇ ಸ್ಥಾನದಲ್ಲಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಮೋಕ್ಷಿತ 3ನೇ ಸ್ಥಾನದಲ್ಲಿದ್ದಾರೆ. ತ್ರಿವಿಕ್ರಮ್, ಭವ್ಯ ಹಾಗೂ ರಜತ್ ಬಾಟಮ್ 3 ನಲ್ಲಿ ಇದ್ದಾರೆ. ಸೊ ಹೀಗಾಗಿ ಇಂದು ಬಿಗ್ ಬಾಸ್ ಮನೆಯಿಂದ ಮೊದಲು ರಜತ್ ಎಲಿಮಿನೇಟ್ ಆಗಿ ಹೊರ ಬರಬಹುದು ಎನ್ನಲಾಗ್ತಾ ಇದೆ. ಕೆಲವರ ಅಭಿಪ್ರಾಯವಾಗಿ ಭವ್ಯಗೌಡ ಅವರೇ ಎಲಿಮಿನೇಟ್ ಆಗುವ ಚಾನ್ಸ್ ಹೆಚ್ಚೆಂದು ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ರಜತ್ ಔಟ್ ಆಗ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಸೊ ಆದರೆ ನಿಮ್ಮ ಪ್ರಕಾರವಾಗಿ ರಜತ್ ಬರಬೇಕಾ ಇಲ್ಲ ಭವ್ಯ ಮೊದಲಿಗೆ ಬರಬೇಕಾ ಎಂಬುದನ್ನು ಕಮೆಂಟ್ ಮಾಡಿ. ಈ ಸಲದ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಎಂದು ಕೂಡ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.